ಬನ್ನಿ, ಇವತ್ತು ನಾವು ಒಬ್ಬ ಮಹಾನ್ ನಾಯಕ ಯೆಹೋಶುವನ ಕಥೆಯ ಒಂದು ಬಹಳ ಮುಖ್ಯವಾದ ನಾಟಕೀಯ ಘಟ್ಟವನ್ನ ನೋಡೋಣ. ತನ್ನ ಜನರ ಭವಿಷ್ಯವನ್ನ ಭದ್ರಪಡಿಸಲು ಆತ ಕೊನೆಯದಾಗಿ ಏನು ಮಾಡಿದ ಅನ್ನೋದೇ ಇವತ್ತಿನ ನಮ್ಮ ಚರ್ಚೆ. ಈ ಕಥೆಯನ್ನ ಶುರು ಮಾಡೋಕೆ ಇದಕ್ಕಿಂತ ಒಳ್ಳೆ ಮಾತು ಇನ್ನೊಂದಿಲ್ಲ. ನೋಡಿ, ಇವು ಬರೀ ಮಾತುಗಳಲ್ಲ, ಇದೊಂದು ಅಚಲವಾದ ಪ್ರತಿಜ್ಞೆ. ಇಡೀ ಕಥೆಯ ತಿರುಳೇ ಈ ಒಂದು ವಾಕ್ಯದಲ್ಲಿದೆ. ಸರಿ, ಹಾಗಾದ್ರೆ ಕಥೆಯೊಳಗೆ ಹೋಗೋಣ. ಕಲ್ಪನೆ ಮಾಡ್ಕೊಳ್ಳಿ, ಯೆಹೋಶುವನಿಗೆ 110 ವರ್ಷ. ಇಸ್ರೇಲ್ ದೇಶದಲ್ಲಿ ಯುದ್ಧಗಳೆಲ್ಲ ಮುಗಿದು ಶಾಂತಿ ನೆಲೆಸಿದೆ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ, ಕಾಣದ ಯುದ್ಧ ಶುರುವಾಗಿತ್ತು. ಒಮ್ಮೆ ಆ ಪರಿಸ್ಥಿತಿಯನ್ನ ಯೋಚನೆ ಮಾಡಿ. ಎಷ್ಟೋ ವರ್ಷಗಳ ಯುದ್ಧ, ಕಷ್ಟಗಳ ನಂತರ ಜನರಿಗೆ ಈಗಷ್ಟೇ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಆದ್ರೆ ಯೆಹೋಶುವನಿಗೆ ಗೊತ್ತಿತ್ತು, ಈ ಆರಾಮ, ಈ ನೆಮ್ಮದಿಯಲ್ಲೇ ಒಂದು ದೊಡ್ಡ ಅಪಾಯ ಅಡಗಿದೆ ಅಂತ. ಅದೇ ಮರವಿನ ಅಪಾಯ. ಇಲ್ಲೇ ನೋಡಿ ಕಥೆಯ ಅಸಲಿ ತಿರುವಿರೋದು. ಯೆಹೋಶುವನಿಗೆ ಹೆದರಿಕೆ ಇದ್ದಿದ್ದು ಹೊರಗಿನ ಶತ್ರುಗಳದ್ದಲ್ಲ, ಬದಲಿಗೆ ತನ್ನ ಜನರ ಹೃದಯದೊಳಗೆ ನಿಧಾನವಾಗಿ ಬೇರೂರುತ್ತಿದ್ದ ಒಂದು ಸಮಸ್ಯೆಯ ಬಗ್ಗೆ, ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನೇ ಮರೆತುಬಿಡುವ ಅಪಾಯ. ಹಾಗಾದ್ರೆ ಈ ಮರಿವಿನ ವಿರುದ್ಧ ಯೆಹೋಶುವನ ಯೋಜನೆ ಏನು? ಆತ ಏನ್ ಮಾಡ್ದ? ನೋಡಿ, ಆತ ತನ್ನ ಭಾಷಣವನ್ನ ಒಂದು ಪವರ್ಫುಲ್ ಇತಿಹಾಸದ ಪಾಠದಿಂದ ಶುರು ಮಾಡ್ತಾನೆ, ಅವರನ್ನ ಯಾರು ಅಂತ ಅವರಿಗೆ ನೆನ್ಪ್ಸೋಕೆ. ಯೆಹೋಶುವ ಹೇಳ್ತಾ ಹೋಗೋ ಆ ಇಡೀ ಇತಿಹಾಸವನ್ನ ಒಮ್ಮೆ ನೋಡಿ. ಇದು ಅಬ್ರಹಾಮನ ಕಾಲದಿಂದ ಶುರುವಾಗಿ ವಾಗ್ದತ್ತ ದೇಶಕ್ಕೆ ಬಂದು ನಿಲ್ಲುವ ಒಂದು ದೊಡ್ಡ ಪಯಣ. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರ ಕೈವಾಡ ಇತ್ತು ಅನ್ನೋದನ್ನ ಆತ ನೆನಪಿಸ್ತಾನೆ. ಯೆಹೋಶುವ ಅವರಿಗೆ ನೆನಪಿಸ್ತಾನೆ, ಈ ಗೆಲುವುಗಳೆಲ್ಲ ನಿಮ್ಮ ಶಕ್ತಿಯಿಂದ ಬಂದಿದ್ದಲ್ಲ ಅಂತ. ಜೆರಿಕೋದ ಗೋಡೆಗಳು ಬಿದ್ದಿದ್ದು, ಸೂರ್ಯನೇ ನಿಂತು ಹೋಗಿದ್ದು, ಇವೆಲ್ಲ ನಿಮ್ಮಿಂದ ಆಗಿದ್ದಲ್ಲ, ಬದಲಿಗೆ ದೇವರ ಅದ್ಭುತಗಳಿಂದ ಆಗಿದ್ದು ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ರೆ ಒಂದು ವೇಳೆ ದಾರಿ ತಪ್ಪಿದ್ರೆ, ಬೇರೆ ಜನಾಂಗಗಳ ಜೊತೆ ಬೆರೆತು ಅವರ ದೇವರುಗಳನ್ನು ಪೂಜಿಸಿದ್ರೆ ಏನಾಗುತ್ತೆ? ಯೆಹೋಶುವನ ಈ ಎಚ್ಚರಿಕೆಯ ಮಾತುಗಳನ್ನ ಕೇಳಿ, ಎಷ್ಟು ಕಠೋರವಾಗಿದೆ ಅಲ್ವಾ? ಇದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತೆ. ಇತಿಹಾಸದ ಪಾಠ ಮುಗಿತು, ಎಚ್ಚರಿಕೆಯನ್ನು ಕೊಟ್ಟಾಯ್ತು. ಈಗ ಯೆಹೋಶುವ ತನ್ನ ಜನರನ್ನ ಶೆಕಿಮ್ ಅನ್ನೋ ಒಂದು ಐತಿಹಾಸಿಕ ಸ್ಥಳಕ್ಕೆ ಕರ್ಕೊಂಡ್ಬರ್ತಾನೆ. ಯಾಕೆ ಈ ಜಾಗ? ಯಾಕಂದ್ರೆ ಇಲ್ಲೇ ಹಿಂದೆ ಕೂಡ ದೊಡ್ಡ ದೊಡ್ಡ ಒಡಂಬಡಿಕೆಗಳು ಆಗಿದ್ವು. ಈಗ ಇಲ್ಲೊಂದು ಅಂತಿಮ, ನಿರ್ಣಾಯಕ ಸವಾಲನ್ನ ಮುಂದಿಡ್ಲಾಗತ್ತೆ. ಗಮನಿಸಿ, ಆ ದೊಡ್ಡ ಪ್ರಶ್ನೆಯನ್ನ ಕೇಳೋಕು ಮುಂಚೆ ಯೆಹೋಶುವ ಏನಂತ ನೆನ್ಪಿಸ್ತಾನೆ ನೋಡಿ. ಈ ದೇಶ, ಈ ನಗರಗಳು, ಈ ತೋಟಗಳು, ಇದೆಲ್ಲ ನಿಮ್ಗೆ ಸಿಕ್ಕಿರೋದು ಒಂದು ಕೊಡುಗೆ. ಇದನ್ನ ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಸಂಪಾದಿಸಿದ್ದಲ್ಲ. ಇದು ಮುಂದಿನ ಆಯ್ಕೆಗೆ ಒಂದು ಅದ್ಭುತವಾದ ವೇದಿಕೆಯನ್ನ ಸಿದ್ಧಪಡಿಸಿದೆ. ಆಮೇಲೆ ಬರುತ್ತೆ ನೋಡಿ ಆ ಒಂದು ಪ್ರಶ್ನೆ, ಇಡೀ ಕಥೆಯ ತಿರುಳು. ಇದು ಬರೀ ಪ್ರಶ್ನೆ ಅಲ್ಲ, ಒಂದು ಇಡೀ ಜನಾಂಗದ ಭವಿಷ್ಯವನ್ನ ನಿರ್ಧರಿಸುವ ಒಂದು ಆಹ್ವಾನ. ಆರಿಸಿಕೊಳ್ಳಿರಿ ಅನ್ನೋ ಪದಕ್ಕೆ ಇಲ್ಲಿರೋ ತೂಕವನ್ನ ಗಮನಿಸಿ. ಯೆಹೋಶುವ ಅವರ ಮುಂದೆ ಇಟ್ಟಿದ್ದು 2 ಆಯ್ಕೆಗಳು. ಮಧ್ಯೆ ಬೇರೆ ದಾರಿಯೇ ಇಲ್ಲ. ಒಂದು ದಾರಿ ನಂಬಿಕೆ, ಜೀವನ, ಆಶೀರ್ವಾದದ ಕಡೆಗೆ ಕರ್ಕೊಂಡು ಹೋದ್ರೆ, ಇನ್ನೊಂದು ದಾರಿ ನಿಮ್ಮ ಪೂರ್ವಜರ ಹಾದಿ, ಅದು ನಾಶದ ಕಡೆಗೆ ಹೋಗುತ್ತೆ. ಆಯ್ಕೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಯೆಹೋಶುವನ ಈ ನೇರವಾದ ಸವಾಲಿಗೆ ಜನರ ಪ್ರತಿಕ್ರಿಯೆ ಹೇಗಿತ್ತು? ಇಡೀ ಸಭೆ ಒಂದೇ ಧ್ವನಿಯಲ್ಲಿ ತಮ್ಮ ನಿರ್ಧಾರವನ್ನ ಘೋಷಿಸಿದೆ. ಅವರ ಮಾತುಗಳಲ್ಲಿರೋ ಆ ಬದ್ಧತೆಯನ್ನ ನೋಡಿ, ಅದೊಂದು ಭಾವನಾತ್ಮಕ ಕ್ಷಣ. ಆದ್ರೆ ಯೆಹೋಶುವನಿಗೆ ಚೆನ್ನಾಗಿ ಗೊತ್ತಿತ್ತು, ಬರೀ ಭಾವನೆಗಳಿಂದ ಹೇಳಿದ ಮಾತುಗಳು ಉಳಿಯಲ್ಲ ಅಂತ. ಹಾಗಾಗಿ ಈ ಬದ್ಧತೆಯನ್ನ ಬರೀ ಮಾತಿಗೆ ಸೀಮಿತ ಮಾಡದೆ ಅದಕ್ಕೊಂದು ಅಧಿಕೃತ, ಶಾಶ್ವತ ರೂಪ ಕೊಡೋಕೆ ಮುಂದಾಗ್ತಾನೆ. ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಜನರು ನಾವು ಸೇವೆ ಮಾಡ್ತೀವಿ ಅಂದಾಗ ಯೆಹೋಶುವ ಹೌದು ಒಳ್ಳೇದು ಅನ್ನೋ ಬದಲು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಸವಾಲ್ ಹಾಕ್ತಾನೆ. ಯಾಕೆ? ಯಾಕಂದ್ರೆ ಇದು ಬರೀ ಒಂದು ಕ್ಷಣದ ನಿರ್ಧಾರ ಆಡ್ಬಾರ್ದು, ಇದು ಯೋಚನೆ ಮಾಡಿ ಅರಿತುಕೊಂಡು ತೆಗೆದುಕೊಂಡ ಗಟ್ಟಿ ನಿರ್ಧಾರ ಆಗಿರ್ಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು. ಹೀಗೆ ಆ ವಾಗ್ದಾನಕ್ಕೆ ಮುದ್ರೆ ಹಾಕಲಾಗತ್ತೆ ನೋಡಿ, ಒಂದೊಂದೇ ಹಂತವಾಗಿ. ಮೊದಲು ಅವರೇ ಸಾಕ್ಷಿಯಾಗ್ತಾರೆ, ಆಮೇಲೆ ಅದನ್ನ ದೇವರ ಕಾನೂನಿನ ಪುಸ್ತಕದಲ್ಲೇ ಬರೆಯಲಾಗತ್ತೆ. ಮೂರನೇದಾಗಿ ಎಲ್ರಿಗೂ ನೆನ್ಪಿರ್ಲಿ ಅಂತ ಒಂದು ದೊಡ್ಡ ಕಲ್ಲನ್ನೇ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಕೊನೆಗೆ ಯಜ್ಞಗಳ ಮೂಲಕ ಆ ಒಡಂಬಡಿಕೆಯನ್ನ ಅಧಿಕೃತಗೊಳಿಸಲಾಗತ್ತೆ. ಹೀಗೆ ಯೆಹೋಶುವನ ಜೀವನದ ಕೊನೆಯ, ಬಹುಶಃ ಅತ್ಯಂತ ಮುಖ್ಯವಾದ ಅಧ್ಯಾಯ ಮುಗಿಯುತ್ತೆ. ಆದ್ರೆ ಆತ ಶುರು ಮಾಡಿದ ಪರಂಪರೆಯ ಕಥೆ ಆಗ ತಾನೇ ಶುರುವಾಗಿತ್ತು. ಶೆಕೆಮಿನಲ್ಲಿ ನಡೆದ ಆ ದಿನ ಇದೆಯಲ್ವಾ, ಅದು ಇಸ್ರೇಲಿನ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಯಿತು.
ಮುಂದಿನ ತಲೆಮಾರುಗಳು ದಾರಿ ತಪ್ಪಿದಾಗೆಲ್ಲ ಈ ಘಟನೆ ಅವರಿಗೆ ಒಂದು ದಾರಿದೀಪ ಮತ್ತು ಒಂದು ಎಚ್ಚರಿಕೆಯ ಘಂಟೆಯಾಗಿ ಕೆಲಸ ಮಾಡಿತು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಯೋದು ಏನು? ಈ ಪ್ರಾಚೀನ ಕಥೆಯನ್ನ ನಮ್ಮ ಇವತ್ತಿನ ಜೀವನಕ್ಕೆ ತರೋ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವಾಗ್ದಾನವನ್ನ, ಒಂದು ಬದ್ಧತೆಯನ್ನ ತಲೆಮಾರುಗಳ ಕಾಲ ಜೀವಂತವಾಗಿ ಇಡ್ಬೇಕು ಅಂದ್ರೆ ನಿಜವಾಗ್ಲೂ ಏನು ಬೇಕು? ಇದು ಯೋಚನೆ ಮಾಡ್ಬೇಕಾದ ವಿಷಯ. ಒಂದು ರಾಷ್ಟ್ರ, ಅದು ತನ್ನ ಸಂಸ್ಥಾಪಕ ನಾಯಕನ ಕೊನೆಯ ದಿನಗಳಲ್ಲಿ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿತ್ತು. ಆ ನಾಯಕ ಬಿಟ್ಟುಹೋದ ಪರಂಪರೆ ಒಂದು ಸುವರ್ಣಯುಗವನ್ನೇ ಸೃಷ್ಟಿಸಿತ್ತು. ಆದ್ರೆ ಆ ಸುವರ್ಣಯುಗ ನಿಧಾನವಾಗಿ ಮರೆಯಾಗೋ ಅಪಾಯದಲ್ಲಿತ್ತು. ಬನ್ನಿ ಈ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ನಾನು ಭೂಮಿಯ ಮೇಲಿನ ಪ್ರತಿಯೊಬ್ಬರೂ ಹೋಗುವ ದಾರಿಯಲ್ಲಿ ಹೋಗುತ್ತಿದ್ದೇನೆ. ಈ ಮಾತುಗಳೊಂದಿಗೆ ನಮ್ಮ ಇವತ್ತಿನ ಕಥೆ ತೆರೆದುಕೊಳ್ಳುತ್ತೆ. ಈ ಮಾತುಗಳನ್ನ ಹೇಳಿದ್ದು ಯಾರು ಗೊತ್ತಾ? ನೂನನ ಮಗ ಯೋಷುವ. ಒಬ್ಬ ಮಹಾನ್ ನಾಯಕನ ಹೋರಾಟ, ನಂಬಿಕೆ ಮತ್ತು ಕೊನೆಗೆ ಮಾನವ ಸಹಜವಾದ ವಿದಾಯವನ್ನ ಈ ಮಾತುಗಳು ಬಹಳ ಶಕ್ತಿಯುತವಾಗಿ ಹಿಡಿದಿಡ್ತವೆ. ಹಾಗಾದ್ರೆ ಕಥೆ ಶುರುವಾಗೋದು ಎಲ್ಲಿಂದ? ಎಫ್ರಾಯಿಂ ನಾಡಿನಿಂದ. ಅಲ್ಲಿ ಎಲ್ಲ ಶಾಂತವಾಗಿತ್ತು, ಯುದ್ಧಗಳು ಮುಗಿದಿದ್ವು. ಆದ್ರೆ ಈ ಶಾಂತಿಯನ್ನ ತಂದುಕೊಟ್ಟ ನಾಯಕ ಯೋಷುವ ತನ್ನ ಜೀವನದ ಕೊನೇ ಘಟ್ಟದಲ್ಲಿದ್ದ. ಇದು ಒಬ್ಬ ವಿಜಯಿಯ ಜೀವನದ ಸೂರ್ಯಾಸ್ತದ ಸಮಯ. ಮತ್ತು ಈ ಮೊದಲ ಭಾಗದಲ್ಲಿ ಆತನ ಕೊನೆಯ ದಿನಗಳನ್ನ ನಾವು ನೋಡೋಣ. 110 ವರ್ಷ. ಯೋಚನೆ ಮಾಡಿ, ಎಂಥ ಸುದೀರ್ಘವಾದ ಅರ್ಥಪೂರ್ಣವಾದ ಜೀವನ. ಈಜಿಪ್ಟ್ನ ಗುಲಾಮಗಿರಿಯಿಂದ ಹಿಡಿದು ವಾಗ್ದತ್ತ ದೇಶದ ಸ್ವಾತಂತ್ರ್ಯದವರೆಗೆ ಆತ ಒಂದು ಜೀವಂತ ಸೇತುವೆಯಂತಿದ್ದ. ಆತನ ಜೀವನವೇ ಒಂದು ಇಡೀ ಯುಗದ ಕಥೆಯಾಗಿತ್ತು ಅಲ್ವಾ? ಒಂದ್ಸಲ ಯೋಶ್ವನ ಸಾಧನೆಗಳನ್ನ ನೆನಪು ಮಾಡ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಬೇರೆಯವರೆಲ್ಲ ಹೆದರಿದಾಗ ನಂಬಿಕೆಗೋಸ್ಕರ ಗಟ್ಟಿಯಾಗಿ ನಿಂತದ್ದು. ಜಾರ್ಡಾನ್ ನದಿಯನ್ನ ದಾಟಿಸಿ ಜನರನ್ನ ಅವರ ನಾಡಿಗೆ ಕರೆತಂದಿದ್ದು. ಜೆರಿಕೋ ಪತನದಂತಹ ಒಂದು ಮಹಾವಿಜಯ. ಕೊನೆಗೆ ಇಡೀ ನಾಡನ್ನ ವಿಭಜಿಸಿ ಪ್ರತಿಯೊಂದು ಕುಲಕ್ಕೂ ಅವರವರ ಜಾಗವನ್ನ ಕೊಟ್ಟಿದ್ದು. ಇವೆಲ್ಲವೂ ಆತನ ನಾಯಕತ್ವಕ್ಕೆ ಸಾಕ್ಷಿ. ಆದ್ರೆ ಈಗ ಕಥೆ ಒಂದು ನಿರ್ಣಾಯಕ ತಿರುವನ್ನು ಪಡ್ಕೊಳ್ಳುತ್ತೆ. ತನ್ನ ಜೀವನ ಮುಗಿದಿದೆ ಅಂತ ಗೊತ್ತಿದ್ದಾಗ ತನ್ನ ಜನರ ಭವಿಷ್ಯವನ್ನ ಹೇಗೆ ಕಾಪಾಡೋದು? ಇದಕ್ಕಾಗಿ ಆತ ತನ್ನ ಕೊನೆಯ ಮತ್ತು ಬಹಳ ಶಕ್ತಿಯುತವಾದ ಭಾಷಣದ ಮೂಲಕ ಅವರಿಗೆ ಒಂದು ಅಂತಿಮ ಆಯ್ಕೆಯನ್ನ ಮುಂದಿಡ್ತಾನೆ. ಯೋಷುವನ ಮುಂದಿದ್ದ ದೊಡ್ಡ ಸವಾಲು ಇದೇ ಆಗಿತ್ತು. ಒಂದು ದೇಶವನ್ನ ಕಟ್ಟಿ ಬೆಳೆಸಿದ ಹೀರೋ ಇಲ್ಲದ ಮೇಲೆ ಆ ದೇಶದ ಗತಿಯೇನು? ನಾಯಕತ್ವದ ಉತ್ತರಾಧಿಕಾರದ ಈ ಸವಾಲು ಇತಿಹಾಸದಲ್ಲಿ ಮತ್ತೆ ಮತ್ತೆ ಎದುರಾಗ್ತಲೇ ಇರುತ್ತೆ. ಯೋಷುವ ಜನರ ಮುಂದೆ ಒಂದು ನೇರವಾದ ಆಯ್ಕೆಯನ್ನ ಇಡ್ತಾನೆ. ನೋಡಿ, 2 ದಾರಿಗಳಿವೆ. ಒಂದೋ ಯೂಫ್ರೆಟಿಸ್ ನದಿಯ ಆಚೆ ನಿಮ್ಮ ಪೂರ್ವಜರು ಪೂಜೆ ಮಾಡ್ತಿದ್ದ ದೇವರುಗಳನ್ನ ಆರಿಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ಈಗ ವಾಸ ಮಾಡ್ತಿರೋ ಈ ನಾಡಿನ ಅಮೂರ್ಯರ ದೇವರುಗಳನ್ನ ಆರಿಸ್ಕೊಳ್ಳಿ ಅಂತ ಸವಾಲ್ ಹಾಕ್ತಾನೆ. ಇದು ನಿಷ್ಠೆಯ ಅಂತಿಮ ಪರೀಕ್ಷೆಯಾಗಿತ್ತು. ಆದರೆ ನಾನು ಮತ್ತು ನನ್ನ ಮನೆಯವರು ನಾವು ದೇವರನ್ನೇ ಸೇವಿಸುತ್ತೇವೆ. ಅಬ್ಬಾ, ಎಂಥ ಮಾತು ಅಲ್ವಾ? ಬೇರೆಯವರು ಏನೇ ನಿರ್ಧಾರ ತಗೊಳ್ಳಿ, ತನ್ನ ನಿರ್ಧಾರವನ್ನ ಆತ ಬಹಳ ಸ್ಪಷ್ಟವಾಗಿ ಘೋಷಿಸ್ತಾನೆ. ಇದೇ ಮಾತು ಆ ಇಡೀ ಜನಾಂಗಕ್ಕೆ ಒಂದು ದಾರಿದೀಪವಾಯಿತು. ಹಾಗಾದ್ರೆ ದೇಶದ ಭವಿಷ್ಯವನ್ನ ಕಾಪಾಡೋಕೆ ಆತ ಕೊಟ್ಟ ಕೊನೆಯ ಸಲಹೆಗಳೇನೋ? 4 ಮುಖ್ಯವಾದ ವಿಷಯಗಳನ್ನ ಹೇಳ್ತಾನೆ. 1, ತುಂಬಾನೇ ಬಲಶಾಲಿಗಳಾಗಿ ಧೈರ್ಯವಾಗಿರಿ. 2, ಮೋಶೆಯ ನಿಯಮ ಪುಸ್ತಕದಲ್ಲಿ ಏನಿದೆಯೋ ಅದನ್ನ ಚಾಚೂ ತಪ್ಪದೆ ಪಾಲಿಸಿ. 3, ಅದರಿಂದ ಸ್ವಲ್ಪನೂ ಆಚೀಚೆ ಹೋಗ್ಬೇಡಿ. ಮತ್ತು 4, ನಿಮ್ಮ ದೇವರಿಗೆ ಗಟ್ಟಿಯಾಗಿ ಅಂಟುಕೊಳ್ಳಿ. ಹಾಗಾದ್ರೆ ಯೋಷುವನ ಮಾತುಗಳು ಕೆಲ್ಸ ಮಾಡಿದ್ವಾ? ಖಂಡಿತ. ಆತನ ಮಾತುಗಳನ್ನ ಪಾಲಿಸಿದ ಆ ಜನರೇಷನ್ ಒಂದ್ ರೀತಿಯ ಸುವರ್ಣ ಯುಗವನ್ನೇ ನೋಡ್ತು. ಆತನ ಮರಣದ ನಂತರ ಬಂದ ಆ ಶಾಂತಿ ಮತ್ತು ಸಮೃದ್ಧಿಯ ಕಾಲವೇ ಆತನ ಪರಂಪರೆಯ ದೊಡ್ಡ ಸಾಕ್ಷಿ. ಬನ್ನಿ ಆ ಸುವರ್ಣ ಯುಗ ಹೇಗಿತ್ತು ಅಂಟೇ ನೋಡೋಣ. ಆದ್ರೆ ಕಾಲ ಯಾರನ್ನೂ ಬಿಡೋದಿಲ್ಲ ಅಲ್ವಾ? ದೇವರ ಸೇವಕನಾಗಿದ್ದ ನೂನನ ಮಗ ಯೋಷುವ ತೀರಿಕೊಂಡ. ಅವನನ್ನ ತಿಮ್ನೆತ್ ಸೆರಾಹದಲ್ಲಿದ್ದ ಅವನ ಸ್ವಂತ ಜಮೀನ್ನಲ್ಲೇ ಸಮಾಧಿ ಮಾಡಿದ್ರು. ಇದರೊಂದಿಗೆ ಒಂದು ಶಕೇನೇ ಮುಗಿದ್ಹೋಯ್ತು. ಇದಕ್ಕೆ ಸಾಕ್ಷಿ ಏನು ಅನ್ನೋದಾದ್ರೆ ಈ ಒಂದು ವಾಕ್ಯವನ್ನ ಕೇಳಿ. ಇಸ್ರೇಲ್ ಯೋಷುವ ಬದುಕಿದ್ದಷ್ಟು ದಿನ ಮತ್ತು ಆತನ ನಂತರ ಬದುಕಿದ್ದ ಹಿರಿಯರ ದಿನಗಳಲ್ಲೂ ದೇವರನ್ನೇ ಸೇವಿಸಿತು. ನೋಡಿ ಯೋಷುವನ ಪ್ರಭಾವ ಎಷ್ಟಿತ್ತು ಅಂತ. ಆತನ ಕೊನೆಯ ಮಾತುಗಳು ನಿಜವಾಗಿಯೂ ಕೆಲಸ ಮಾಡಿದ್ವು. ಈ ನಂಬಿಕೆಯ ಫಲವೇನು? ನಾಡಿನಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತಿತ್ತು. ಕಣಜಗಳು ಬೆಳೆಗಳಿಂದ ತುಂಬಿದ್ದವು. ಆಲಿವ್ಗಳಿಂದ ಎಣ್ಣೆ, ದ್ರಾಕ್ಷಿ ಬಳ್ಳಿಗಳಿಂದ ದ್ರಾಕ್ಷರಸಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಎಲ್ಲೆಲ್ಲೋ ಸಂತೋಷದ ವಿಮೋಚನೆಯ ಹಾಡುಗಳು ಕೇಳಿಬರುತ್ತಿದ್ದವು. ಆದರೆ ಕಥೆ ಇಲ್ಲಿಗೆ ಮುಗಿಯೇಲಿಲ್ಲ.
ಸ್ವಲ್ಪ ಸಮಯದ ನಂತರ ಇನ್ನೊಂದು ದೊಡ್ಡ ಆಧಾರಸ್ತಂಭ ಕುಸಿಯಿತು. ಯಾಜಕನಾಗಿದ್ದ ಆರೋನನ ಮಗ ಎಲಿಯಾಜರನ್ನೂ ತೀರಿಕೊಂಡ. ಅಂದರೆ ಈಜಿಪ್ಟಿನಿಂದ ಬಂದಿದ್ದ ಆ ಮಹಾನ್ ಪವಾಡಗಳನ್ನ ಕಣ್ಣಾರೆ ಕಂಡಿದ್ದ ಹಳೆ ತಲೆಮಾರು ನಿಧಾನವಾಗಿ ಕಣ್ಮರೆಯಾಗುತ್ತಿತ್ತು. ಇದು ಒಂದು ದೊಡ್ಡ ಬದಲಾವಣೆಯ ಸಂಕೇತವಾಗಿತ್ತು. ಇಲ್ಲಿಂದ ಕಥೆಯ ಸ್ವರೂಪವೇ ಬದಲಾಗತ್ತೆ. ಇದು ಒಂದ್ರೀತಿ ಎಚ್ಚರಿಕೆಯ ಗಂಟೆ. ನೆನಪುಗಳ ಮೇಲೆನೆ ನಿಂತಿರುವೊಂದು ಪರಂಪರೆ ಎಷ್ಟು ದಿನ ತಾನೇ ಉಳಿಯೋಕ್ ಸಾಧ್ಯ? ಹೊಸ ಪೀಳಿಗೆ ಬಂದಾಗ ಏನಾಯ್ತು? ಹಳೆಯ ನೆನಪುಗಳು ಮಸ್ಕಾಗಲು ಶುರುವಾದಾಗ ಎದುರಾದ ಸವಾಲುಗಳೇನು? ಆದ್ರೆ ಒಂದು ನೆನಪು, ಅದು ಎಷ್ಟು ಕಾಲ ಉಳಿಯಬಲ್ಲದು? ತುಂಬ ಸರಳವಾದ ಪ್ರಶ್ನೆ, ಆದ್ರೆ ಇದರಲ್ಲೇ ಇಡೀ ಕಥೆಯ ಮುಂದಿನ ತಿರುವು ಅಡಗಿದೆ. ಆ ಸುವರ್ಣಯುಗ ಹೇಗೆ ಮರೆಯಾಯಿತು ಅನ್ನೋದನ್ನ ನೋಡೋಣ. ಮೊದಲು ಎಲ್ಲವನ್ನೂ ಕಣ್ಣಾರೆ ಕಂಡಿದ್ದ ಹಿರಿಯರಿಗೆ ವಯಸ್ಸಾಯ್ತು. ಆಮೇಲೆ ಅವರ ಧ್ವನಿಗಳು, ಅವರ ಕಥೆಗಳು ಕ್ಷೀಣಿಸಿದ್ವು. ಒಬ್ಬೊಬ್ಬರಾಗಿ ಅವರೆಲ್ಲ ಹೊರಟು ಹೋದ್ರು. ಕೊನೆಗೆ ಇಡೀ ದೇಶದ ಸಾಮೂಹಿಕ ನೆನಪೇ ಮಸುಕಾಗೋಕೆ ಶುರುವಾಯಿತು. ಹಳೆಯ ತಲೆಮಾರು ದೂರ ಆಗ್ತಿದ್ದ ಹಾಗೆ ಹೊಸ ಅಪಾಯಗಳು ಸದ್ದಿಲ್ಲದೆ ತಲೆ ಎತ್ತಿದ್ವು. ಕಣಿವೆಗಳಲ್ಲಿ ಕಾನಾನ್ಯರು ಮತ್ತೆ ಬಲಗೊಳ್ಳೋಕೆ ಶುರು ಮಾಡಿದ್ರು. ಇತ್ತ ಹೊಸ ಪೀಳಿಗೆಯ ಯುವಕರಿಗೆ ಮನ್ನಾದ ರುಚಿಯೆಂದ್ರೆ ಏನು ಅಂತಾನೆ ಮರ್ತೋಗಿತ್ತು. ಅಂದ್ರೆ ತಮ್ಮ ಪೂರ್ವಜರ ಹೋರಾಟ, ಪವಾಡಗಳೆಲ್ಲ ಬರೀ ಹಳೆಯ ಕತೆಗಳಾಗಿ ಉಳಿದ್ವು. ಆಗ ಯೋಶುವನ ಎಚ್ಚರಿಕೆಯ ಮಾತುಗಳು ಮತ್ತೆ ನೆನಪಿಗೆ ಬರುತ್ತೆ. ನೀವು ದಾರಿ ತಪ್ಪಿದ್ರೆ ಅವರೇ ನಿಮ್ಗೆ ಬಲೆಗಳಾಗ್ತಾರೆ, ಉರುಳುಗಳಾಗ್ತಾರೆ ಅಂತ ಹೇಳಿದ್ದ. ಆ ಭವಿಷ್ಯವಾಣಿ ಈಗ ನಿಜವಾಗೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಹಾಗಾದ್ರೆ ಎಲ್ಲವನ್ನೂ ಕಣ್ಣಾರೆ ಕಂಡವರು ಹೋದ ಮೇಲೆ ಉಳಿಯೋದಾದ್ರೂ ಏನು? ಈ ಪ್ರಶ್ನೆ ಕೇವಲ ಆ ಕಾಲಕ್ಕೆ ಅಥವಾ ಆ ಕಥೆಗೆ ಸೀಮಿತವಲ್ಲ. ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳನ್ನ ಮುಂದಿನ ಪೀಳಿಗೆಗೆ ಹೇಗೆ ತಲುಪಿಸ್ಬೇಕು ಅನ್ನೋ ದೊಡ್ಡ ಸವಾಲನ್ನ ಇದು ನಮ್ಮೆಲ್ಲರ ಮುಂದೆಯೂ ಇಡುತ್ತೆ.